ಧನ್ಯವಾದ ತಿಳಿಸ್ತಾ ಇದೀಗ ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿ ಹಿಂದೆ ಅಲಯನ್ಸ್ ಕ್ಲಬ್ ಒಂದೇ ಇನ್ನೆಂದು ತಾನೊಂದೇ ಎನ್ನುವಂತೆ ಇದೀಗ ಪ್ರಾಂತೀಯ ಅಧ್ಯಕ್ಷರಾದಂತಹ ನೀನಾ ಪಾಟೀಲ್ ಅವರಿಂದ ಕೆಲವು ಹಿತನುಡಿಗಳು. ನನಗೆ ಅಷ್ಟು ಚೆನ್ನಾಗಿ ಭಾಷಣ ಮಾಡಕ್ ಬರಲ್ಲ, ಆದ್ರೂ ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಅಲೈ ನಾಗರಾಜ್ ಬೈರಿ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು, ನಾವು ನಮಸ್ಕಾರ ಅಂದಾಗ ಪ್ರತಿ ನಮಸ್ಕಾರ ಹೇಳೋದು ನಮ್ಮ ಸಂಸ್ಕೃತಿ ಅಂತ. ಎಲ್ರಿಗೂ ನಮಸ್ಕಾರ. ಅದು ನಮ್ಮ ನಾಗರಾಜ್ ಬೈರಿ ಅವರಿಂದ ಕಲ್ತಿದ್ದು ನಾನು. ಹಾಗೇನೆ ಈ ದಿನ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 268 ಮಂಡ್ಯ ಪ್ರಾಂತ್ಯ 1ರ ಪ್ರಾಂತೀಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು. ಇದರ ಅಂಗವಾಗಿ ಈ ದಿನ ನಮ್ಮ ಸ್ಟೇಜ್ ಮೇಲಿರುವಂಥ ವೇದಿಕೆ ಮೇಲೆ ನಮ್ಮ ಅಲೈ ನಾಗರಾಜ್ ಬೈರಿ ಸರ್ ಅವರು, ಇವರು ನಮಗೆ ಶುರುವಾದಾಗಿನಿಂದನೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರೇ ಕಾರಣಭೂತರಾಗಿದ್ದಾರೆ. ಅವರಿಗೆ ಅದ್ರ ಜೊತೆಗೆ ನಮ್ಮ ದಿವಾಕರ್ ಸರ್ ಅವರು ಮಂಡ್ಯದವರೇ ಆಗಿ ಮೈಸೂರಿನಲ್ಲಿ ವಾಸವಾಗಿದ್ದಾರೆ. ಅವರು ನಮ್ಮ ಅಲಯನ್ಸ್ನ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ನಮಗೆ ತುಂಬ ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಹನುಮಂತಣ್ಣ ಅವರು, ಕೀರ್ತಿ ಚಿಕ್ಕದಾದ್ರೂ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರೆ. ಆ ಥರ ನಮಗೆ ಅಲಯನ್ಸ್ ಅಲ್ಲಿ ಅವರು ನಮ್ಗೆ ಯಾವಾಗಲೂ ಅವ್ರನ್ನೇ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವ್ರು ಇಲ್ಲದೆ ಇದ್ರೆ ನಮ್ಗೆ ಅಲಯನ್ಸ್ ಪ್ರೋಗ್ರಾಮ್ಗಳೇ ಇಲ್ಲ, ಆಕ್ಟಿವಿಟೀಸ್ಗಳಿಲ್ಲ. ನಾವು KT ಹನುಮಂತಣ್ಣ ಅವರ ಏನಂತಾರೆ ಅದೇ ಫ್ಯಾನ್ ಅಂತ ಅನ್ಕೋಬಹುದು. ಫ್ಯಾನ್ ನೋಡ್ರು ಅಂದ್ರೆ ಸ್ಟ್ರಿಕ್ಟ್, ಕರೆಕ್ಟ್ ಟೈಮಿಗೆ ಬರಬೇಕು. ಯಾರ ಮುಖ ಮೂತಿ ನೋಡಲ್ಲ, ಅವರು ಕರೆಕ್ಟಾಗಿ ಹೇಳ್ತಾರೆ. ಅವರು ಆ ಟೈಮಿಗೆ ಬರಬೇಕು. ಯಾಕ್ರಿ ಬರಬೇಕು, ಇಲ್ಲಾಂದ್ರೆ ನೀವು ಮಾಡಲೇಬೇಡ ಬಿಡಿ, ಬೇರೆಯವ್ರು ಮಾಡಲಿ ಅನ್ನೋ ಥರದಲ್ಲಿ ಆ ಥರ ಒಬ್ರು ಇರಲೇಬೇಕು. ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಆಗಬೇಕು. ವಂದನೆಗಳನ್ನ ತಿಳಿಸ್ತೇನೆ. ಬಂದಿರುವಂತ ಸುರೇಶ್ ಅವ್ರಿಗೂ ಕೂಡ ನಾನು ವಂದನೆಗಳನ್ನ ತಿಳಿಸ್ತೇನೆ. ಅವ್ರಿಗೆ ಡೈಲಿ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿದ್ರು, ಬರೋಕ್ಕಾಗಲಿಲ್ಲ. ಆದ್ರಿಂದ ನೆಕ್ಸ್ಟ್ ಯಾವ್ದಾದ್ರು ಪ್ರೋಗ್ರಾಮ್ಗೆ ಹಾಕೊಳ್ಳೋಣ, ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಈಚೆಕೆರೆ ಶಶಿ ಅವರು ನಮಗೆಲ್ಲ ತುಂಬಾ ಚೆನ್ನಾಗಿ ಸಹ ವಂದನೆಗಳನ್ನ ತಿಳಿಸ್ತೇನೆ. ಹಾಗೆ ಬೈತಾ ಇಲ್ಲ ಸರ್, ನಾನು ಹೊಗಳ್ತಾ ಇರೋದು ನಿಮ್ನ. ಶಾಂತಮೂರ್ತಿ ಅಂತ ನಾವು ಅನ್ಕೊಂಡಿದೀವಿ. ಅವ್ರ ಮಾತೆ ಕಮ್ಮಿ, ಕೆಲಸ ಜಾಸ್ತಿ. ಪಾಪ ಎಲ್ಲ ಯಾವುದೇ ಟೈಮಲ್ಲಿ ಹೇಳಿದ್ರು ಕೂಡ. ಹಾಗೆ ನಮ್ಮ ಅಪ್ಪಾಜಿ ಅವರು, ಅಲಯನ್ ಅಪ್ಪಾಜಿ ಅವರು ಏನು ಅಂತ ಅಂದ್ರೆ ಉದ್ಭವ ಹೊರಗಡೆ ದೇವರು ಬೇರೆ ಇರುತ್ತೆ, ಅದು ಗುಡಿ ಒಳಗಡೆ ಇರ್ತಾರೆ. ಆ ತರ ನಮ್ಮ ಅಪ್ಪಾಜಿ ಅವರು ಜಾಸ್ತಿ ಅವ್ರ ಮಾತು ಆಡಲ್ಲ. ಯಾವ ಫಂಕ್ಷನ್ ಬಂದ್ರು ನಮ್ಮನ್ನು ಸಿದ್ಧಿಯಾಗಿದ್ದಾರೆ. ಇವರ ನಿರಂತರ ಅವಿರತ ಸೇವೆ ಮಂಡ್ಯ ನಗರದವರಿಗೆ ಇರಲಿ ಅಂತ ಹೇಳ್ತಾ ನಮ್ಮ ಅಲಯನ್ಸ್ ಕ್ಲಬ್ಬಿನ ಪರವಾಗಿ ಶ್ರೀಯುತ ಸುರೇಶ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರ್ತಾ, ಅಸೋಸಿಯೇಷನ್ ಆಫ್ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ವತಿಯಿಂದ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅಧಿಕಾರ ಏನು ಬೇಕಾಗಿಲ್ಲ. ಇಂಥ ಸಣ್ಣ ಪುಟ್ಟ ಒಂದು ಸಂಸ್ಥೆಗಳನ್ನ ಮಾಡಿಕೊಂಡು ಕೂಡ ಸಮಾಜ ಸೇವೆಯನ್ನು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಕೂಡ ಮಿಮಿಕ್ರಿ ಗೋಪಿ ಸರ್ ಅವರ ದೊಡ್ಡ ಫ್ಯಾನು. ಹಾಗಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಒಬ್ಬ ಮನುಷ್ಯನ ಜೀವನದಲ್ಲಿ ದಿನ ಜಂಜಾಟವೇ, ಅದರ ಮಧ್ಯೆ ಒಂದು ನಗೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮೇಡಮ್ ಮಾತಾಡಕ್ಕೆ ಬರಲ್ಲ ಅಂತ ತುಂಬ ಚೆನ್ನಾಗಿ ಮಾತಾಡ್ಬಿಟ್ರು. ಸೊ ಹಾಗಾಗಿ ಮಾತಾಡೋದಕ್ಕೆ ಏನು ಉಳಿದಿಲ್ಲ. ಎಲ್ರಿಗೂ ಒಳ್ಳೇದಾಗಲಿ. ಇಂಥ ಕಾರ್ಯಕ್ರಮಗಳು ಇವರ ಕ್ಲಬ್ನ ವತಿಯಿಂದ ಇನ್ನೂ ಹೆಚ್ಚು ನಡೀಲಿ ಅಂತ ಹೇಳ್ತಾ, ನಾನು ನನ್ನನ್ನು ಕರೆದು ಈ ವೇದಿಕೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕ್ಲಬ್ನ ಎಲ್ಲ ಸದಸ್ಯರಿಗೆ ವಂದನೆಗಳನ್ನು ತೋರಿಸ್ತಾ ನಾನು 12 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ತಾನೇ ಆಗಮಿಸಿದಂಥ ಅಂತಾರಾಷ್ಟ್ರೀಯ ಮಾಜಿ ನಿರ್ದೇಶಕರಾದಂಥ ಅಲೆ ಕೆ ಮುನಿಯಪ್ಪರವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲ ಅಲಯನ್ಸ್ ಕ್ಲಬ್ನ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ವ್ಯಕ್ತಪಡಿಸಿದ್ದನ್ನು ಕೇಳಿದಿರಿ. ಇದೀಗ ಮುಂದಿನ ಕಾರ್ಯಕ್ರಮ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರುವಂಥ ಬದುಕಿಗೆ ಹಾಸ್ಯ ದಿವ್ಯ ಔಷಧ ಎನ್ನುವಂಥ ಶೀರ್ಷಿಕೆಯಲ್ಲಿ ತಮ್ಮನ್ನು ನಗಿಸಲಿಕ್ಕೆ ಆಗಮಿಸಿರುವಂಥವರು ಶ್ರೀಯುತ ಮಿಮಿಕ್ರಿ ಗೋಪಿ ಅವರು. ಇವರು ಪ್ರಖ್ಯಾತ ಹಾಸ್ಯ ಕಲಾವಿದರು. ಇವರ ಬಗ್ಗೆ ಒಂದು ಸ್ವಲ್ಪ ಪರಿಚಯವನ್ನು ನಾನೀಗ ಮಾಡಿಕೊಡ್ತೀನಿ. ಮಿಮಿಕ್ರಿ ಗೋಪಿ ಅವರು
ಇವರು ಸರ್ಕಾರಿ ಕೆಲಸದಲ್ಲಿ ಸೇರಿಕೊಂಡ್ರು ಕೂಡ ಈ ಒಂದು ಸಿನಿಮಾ ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯೋದಿಲ್ಲ, ಕೆಲವರು ಮಾತ್ರ ಆರಿಸ್ಕೊಳ್ತದೆ. ಅಂಥದ್ರಲ್ಲಿ ಗೋಪಿಯವ್ರನ್ನ ನಮ್ಮ ಕನ್ನಡ ಚಿತ್ರರಂಗ, ನಮ್ಮ ಕಲಾವಿದರು ಆರಿಸ್ಕೊಂಡಿದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಅವರು 20 ವರ್ಷಗಳಿಂದ ಈ ಒಂದು ಹಾಸ್ಯ ಚಟಾಕಿಯನ್ನು ಆರಿಸ್ಕೊಂಡು ಬರ್ತಾ ಇದ್ದಾರೆ. ಇವರು ಮಿಮಿಕ್ರಿ ಕಲಾವಿದರು ಆಗಬೇಕು ಅಂತೇನು ಇರಲಿಲ್ಲ, ಆದರೆ ಇವ್ರ ಗುರುಗಳು ದಯಾನಂದ್ ಅವರು ಇವ್ರ ಜೊತೆ ಎಲ್ಲ ಸೇರಿಕೊಂಡು ಹಾಸ್ಯ ಪ್ರವೃತ್ತಿಯನ್ನು ಮಾಡಿಕೊಂಡು ಅದರಲ್ಲೂ ಕೂಡ ಇವರು ಸಿನಿಮಾದಲ್ಲಿ ನಟಿಸ್ತಾ ರಂಗಭೂಮಿಯಲ್ಲೇ ಕೂಡ ಇವರು 20 ವರ್ಷಗಳ ಕಾಲ ಒಂದು ಸಾಮಾಜಿಕ ಕಾರ್ಯ ಚಟುವಟಿಕೆಗಳಲ್ಲಿ ರಂಗಭೂಮಿಯಲ್ಲೇ ತೊಡ್ಕೊಂಡಿದ್ದಾರೆ. ಅಂದರೆ ಇದು ಹೆಚ್ಚು ಸಂರಕ್ಷಣೆಯನ್ನು, ಹಾಗೆ ಲಿಂಗ ಸಮಾನತೆ, ಸಹಬಾಳ್ವೆ, ಹಾಗೆ ಕನ್ನಡ ಸಾಹಿತ್ಯ ಮುಂತಾದವುಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು, ಅರಿವನ್ನು ಮೂಡಿಸೋದ್ರಲ್ಲಿ ಗೋಪಿಯವರು ಎತ್ತಿದ ಕೈ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲರಿಗೂ ಅದು ಏನಾದರೂ ಆಗಿರಲಿ ನಮಸ್ಕಾರ. ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ 268 ಮಂಡ್ಯ ಒಂದು ಪ್ರಾಂತೀಯ ಸಮ್ಮೇಳನ ಮಾಡ್ತಾ ಇದ್ದೀರಾ. ಅಧ್ಯಕ್ಷತೆಯನ್ನು ಅಲೈಕೆ ನೀನಾ ಪಟೇಲ್ ಮೇಡಮ್ ಅವರು ವಹಿಸ್ಕೊಂಡಿದ್ದಾರೆ. ಹಾಗೂ ವೇದಿಕೆಯಲ್ಲಿದ್ದೀರಿ, ಸಹೋದರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಸರ್ವ ಬಂಧುಗಳಿಗೆ, ಮಾಧ್ಯಮದವರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ವಿಶೇಷ ಅತಿಥಿಗಳಿಗೆ ನನ್ನ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ಒಳ್ಳೆ ಕಾರ್ಯಕ್ರಮ ಮಾಡಿದರೆ ಡೇವಿಡ್ ಅವರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಮುಂದೆ ಹೋಗಿ 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 ನಮ್ಗೆ ಯಾವುದಾದ್ರೂ ಹೇಳೋರು ಸಿಂಗಾಪುರ್ ಬಂತು ಓದ್ತೀನಿ ನವಂಬರ್ಲಿ ಯೂಶ್ವಲಿ ಆ ಥರ ಯಾರು ಕನ್ನಡಿಗರು ಕರೆಸ್ತಾ ಇರ್ತಾರೆ ವಿಂಟರ್ನೇ. ಆಮೇಲೆ ನೋಡ್ರಿ ಒಂದು ಟೀ ಕೊಡ್ತಾರೆ ಹೋಗಿ ಅಂತ. ಪ್ರಾಂತ್ಯ ಅದರಲ್ಲಿ ಸುಮಾರು 12 ಕ್ಲಬ್ಗಳು ಬರ್ತದೆ. ಆ ಪ್ರಾಂತ್ಯದ ಒಂದು ಸಮ್ಮೇಳನ ಇವತ್ತು ನಡೀತಾ ಇದೆ. ಬಹಳ ವಿಶೇಷವಾಗಿದೆ ಈ ಸಮ್ಮೇಳನ. ಇದೆಲ್ಲದರ ಬಗ್ಗೆ ವಿವರವಾಗಿ ನಮ್ಮ ರಾಜ್ಯಪಾಲರಾದ KT ಹನುಮಂತರವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬಂಧುಗಳೆಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಲಯನ್ಸ್ ಸಂಸ್ಥೆ ಕಳೆದ 2024 ಮಾರ್ಚ್ನಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಈಗ ಒಟ್ಟು 10 ತಿಂಗಳಾಗಿದೆ. ಕಳೆದ 10 ತಿಂಗಳಿಂದಲೂ ಕೂಡ ನಿರಂತರವಾಗಿ ಮಂಡ್ಯದಲ್ಲಿ ನಾವು ಒಂದು ನಮ್ಮ ಸಂಸ್ಥೆ ವತಿಯಿಂದ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆಲ್ಲ ಗೊತ್ತೇ ಇದೆ, ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ನಮ್ಮ ಸಂಸ್ಥೆ ಸುಮಾರು 27 ರಾಷ್ಟ್ರಗಳಲ್ಲಿ 17 ವರ್ಷಗಳಿಂದಲೂ ಕೂಡ 1.5 ಲಕ್ಷ ಸದಸ್ಯರು ಈ ಸಂಸ್ಥೆನಲ್ಲಿದ್ದಾರೆ. ಅಂಥ ಸಂಸ್ಥೆ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಜಿಲ್ಲೆಯನ್ನೇ ಮಾಡ್ಕೊಂಡಿದ್ದೀವಿ ನಾವು. 268 ಅಂತೇಳಿ ಈ ಮಂಡ್ಯ ಜಿಲ್ಲೆಗೆ ಸೀಮಿತವಾದಂಥ ಜಿಲ್ಲೆ. ಈ ಜಿಲ್ಲೆನಲ್ಲಿ 2 ಪ್ರಾಂತ್ಯಗಳು ಬರ್ತವೆ, ಪ್ರಾಂತ್ಯ 1, ಪ್ರಾಂತ್ಯ 2 ಅಂತ. ಈಗಾಗಲೇ ಪ್ರಾಂತ್ಯ 2ರ ಪ್ರಾಂತೀಯ ಸಮ್ಮೇಳನವನ್ನು ಮದ್ದೂರಿನಲ್ಲಿ MM ಸಭಾಂಗಣದಲ್ಲಿ ನಮ್ಮ ಹುಲಿಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ವಿಜ್ಞಾನ ನಮಗೆ ಏಕೆ ಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಒಂದು ವಿಷಯದೊಂದಿಗೆ ಮಾಡಿದ್ದೇವೆ. ಇದು 1ನೇ ರೀಜನ್ ಮೀಟು ನಮ್ಮ ಮಂಡ್ಯದಲ್ಲಿ. ಇವತ್ತು ಮಿಮಿಕ್ರಿ ಗೋಪಿ ಬದುಕಿಗೆ ಹಾಸ್ಯ ದಿವ್ಯೋತ್ಸವ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಅಲಯನ್ಸ್ ಸಂಸ್ಥೆ ನಾವು ಪ್ರಾರಂಭ ಆದಾಗ ನಮ್ಮ ಹತ್ರ ಬರೀ 120 ಜನ ಸದಸ್ಯರು. ಪ್ರಸ್ತುತ ಈಗ 500 ಜನ ನಮ್ಮ ಸಂಸ್ಥೆಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 25 ಮತ್ತೆ ನಿರಂತರವಾಗಿ ಈ ಸಮಾಜಮುಖಿ ಕೆಲಸಗಳಂತೂ ನಮ್ಮ ಅಂತಾರಾಷ್ಟ್ರೀಯ ನಮ್ಮೆಲ್ಲ ಪತ್ರಕರ್ತರಿಗೆ ಗೊತ್ತೇ ಇದೆ, ಮಾಧ್ಯಮದಲ್ಲಿ. ಕಳೆದ 10 ತಿಂಗಳಲ್ಲೂ ಕೂಡ ನಿರಂತರವಾಗಿ ತಿಂಗಳಿಗೆ 5-6 ಸಮಾಜಮುಖಿ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಅಲಯನ್ಸ್ ಸಂಸ್ಥೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಜನಪ್ರಿಯವಾದ ಸಂಸ್ಥೆಯಾಗಿದೆ. ಅದು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಸದಸ್ಯರನ್ನು ಮತ್ತು ಹೆಚ್ಚು ಸಂಸ್ಥೆಗಳನ್ನು ನಾವು ಪ್ರಾರಂಭ ಮಾಡಿ ಜಿಲ್ಲೆಗೆ ಹೆಚ್ಚು ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ಆಶಯದಲ್ಲಿ ಈ ಸಂಸ್ಥೆ ಶ್ರಮಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಗೋಪಿಯವರು ನಮ್ಮ ಸಂಸ್ಥೆ ಬಗ್ಗೆ ಬಹಳ ಹೆಮ್ಮೆಯನ್ನು ಇಟ್ಕೊಂಡು ಇವತ್ತು ಆಗಮಿಸಿದ್ದಾರೆ. ಅವರು ಇವತ್ತು ಒಂದೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಮಿಮಿಕ್ರಿ ಗೋಪಿ. ಇವತ್ತು ಅಲಯನ್ಸ್ ತುಂಬ ಒಳ್ಳೆ ಕ್ಲಬ್. ಅಲಯನ್ಸ್ ಕ್ಲಬ್ ಇವತ್ತು ಇಲ್ಲಿ 268 ಮಂಡ್ಯ ಅಲಯನ್ಸ್ ಕ್ಲಬ್ದು ಒಂದು ಅಸೋಸಿಯೇಷನ್ ವತಿಯಿಂದ ಇವತ್ತು ಒಂದು ಕಾರ್ಯಕ್ರಮ. ಅಂದರೆ ಅವರ ಕಾರ್ಯಕ್ರಮದ ಜೊತೆ ಜೀವನದಲ್ಲಿ ಒಂದು ಹಾಸ್ಯ ಅನ್ನೋದು ದಿವ್ಯ ಔಷಧ ಅಂತ ಒಂದು ಕಾನ್ಸೆಪ್ಟ್ ಇಟ್ಟು ಅದಕ್ಕೆ ನನ್ನನ್ನು ಕೂಡ ವಿಶೇಷ ಅತಿಥಿಯಾಗಿ ಕರೆದಿದ್ರು. ಭಾಳ ಖುಷಿಯಾಗುತ್ತೆ. ಯಾಕಂದರೆ ದಿನನಿತ್ಯ ನಮ್ಮ ಜಂಜಾಟ ಇದ್ದದ್ದೇ. ಅದರಲ್ಲೂ ಇವತ್ತು ಭಾನುವಾರ ಕೆಲವರು ಔಟಿಂಗ್ ಹೋಗೋರು ಇರ್ತಾರೆ. ಆದರೆ ಇವತ್ತು ಒಂದು ಕ್ಲಬ್ನ ಒಂದು
ಸಮಾವೇಶ ಥರನೇ ಅಂತ ಹೇಳ್ಬೋದು. ಆ ಥರ ಒಂದು ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿ ಎಲ್ಲರೂ ಬಂದಿದ್ದರು. ನನಗೂ ಕೂಡ ಒಂದು ಅವಕಾಶ, ಯಾಕಂದರೆ ನಮಗೆ ಇರೋದೇ ಅದು, ನಮ್ಮೆಲ್ಲರ ಪ್ರತಿಭೆನ ತೋರಿಸಿ ಜನರನ್ನು ನಗಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದು ಒಳ್ಳೆಯ ರೀತಿ ಆರೋಗ್ಯಕರವಾದಂಥ ನಗು ಜನಕ್ಕೆ ಬೇಕು ಇವತ್ತು ಎಲ್ಲ, ಯಾಕಂದರೆ ನಮ್ಮದೇ ಜಂಜಾಟದಲ್ಲಿ ಮುಳುಗಿದ್ದೀವಿ. ಅದಕ್ಕೋಸ್ಕರ ಒಂದಷ್ಟು ಮಿಮಿಕ್ರಿ, ಒಂದಷ್ಟು ಧ್ವನಿಯ ಅನುಕರಣೆಯಲ್ಲಿ ಹಾಸ್ಯ, ಜೀವನದ ಹಾಸ್ಯ, ನಮ್ಮ ಸುತ್ತಮುತ್ತ ನಡೀತಾ ಇರೋದನ್ನೇ ನಾವು ಹೇಳೋದೇನು ಬೇರೆ ಏನು ಹೇಳಲ್ಲ, ಅದಕ್ಕೊಂದು ಹಾಸ್ಯ ಲೇಪನ ಕೊಟ್ಟು ಹೇಳ್ತೀವಿ. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ನಕ್ಕಿದ್ದಾರೆ. ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ನಮ್ಮ ಉದ್ದೇಶನೇ ಅದು, ಜನರ ಒಳ್ಳೆ ರೀತಿ ನಗಿಸ್ಬೇಕು ಅಂತ ನಾವು ಒಂದು ಕಲಾವಿದರಾಗಿ ಬಂದಿದ್ದೇವೆ. ಇಲ್ಲಿಗೆ ಆಹ್ವಾನ ಮಾಡೋದಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥ ದೀನಾ ಪಟೇಲ್ ಮೇಡಮ್ ಅವರಿಗೆ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯದರ್ಶಿಗಳಿಗೆ, ಖಜಾಂಚಿಗಳಿಗೆ, ಮತ್ತು ಇದೇ ಅಲಯನ್ಸ್ ಕ್ಲಬ್ದು ಸುಮಾರು ಬ್ರಾಂಚಸ್ ಇದೆ ಮಂಡ್ಯದಲ್ಲೇ, ಅಷ್ಟು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಎಲ್ಲರೂ ಬಂದಿದ್ದಾರೆ. ಅದ್ರ ಜೊತೆ ಎಲ್ಲ ನಮ್ಮ ಮಂಡ್ಯದ ಸಾರ್ವಜನಿಕ ಬಂಧುಗಳು ಬಂದಿದ್ದಾರೆ. ನೀವು ಮಾಧ್ಯಮದವರು ಬಂದಿದ್ದೀರಿ. ಮತ್ತೊಮ್ಮೆ ನಿಮ್ಮ ಮಿಮಿಕ್ರಿ ರೂಪ ಮಾಡುತ್ತೆ. ನಮಸ್ಕಾರ. ನಮಸ್ಕಾರ. ಈ ದಿನ ನಮ್ಮ ಪ್ರಾಂತೀಯ ಒಂದು ಅಲಯನ್ಸ್ ಆಫ್ ಇಂಟರ್ನ್ಯಾಷನಲ್ ಕ್ಲಬ್ ಪ್ರಾಂತೀಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮ್ಮೇಳನಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ನಾನು ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೆ ಮಿಮಿಕ್ರಿ ಗೋಪಿಯವರು ಕೂಡ ಬಂದಿದ್ದಾರೆ. ಅವರ ಹಾಸ್ಯ ಯಶಸ್ವಿಯಾಗಿ